ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ಟಾರ್ ರೋಡಿಂದ ನೀವು ಸ್ಟ್ರೈಟ್ ಹಿಂಗೆ ಹೋದರೆ 1.25 ಕಿಲೋಮೀಟ್ರು ತುಮಕೂರು ಮದ್ದೂರು ರೋಡು ಹೈವೇ. ಮತ್ತು ನಿಮಗೆ ನೋಡಿ ಊರು ಪಕ್ಕದ ಜಾಗ. ಈ 1 ಎಕರೆ 13 ಕುಂಟೆ RTC, ಏಕರ 14 ಕುಂಟೆ ಬರುತ್ತೆ. ನಿಮಗೆ ಅಲ್ಲಿಂದ ಹಿಡಿದು ನಿಮಗೆ ಇಲ್ಲೇನು ಗೊತ್ತಿದೆ ಇಲ್ಲಿವರೆಗೂ ಬರುತ್ತೆ. ಫುಲ್ಲು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ. ಮತ್ತು ನಿಮಗೆ ವರ್ಷದಲ್ಲಿ 9 ತಿಂಗಳು ದೊಡ್ಡ ಕಾಲುವೆ ಇದು. ನಿಮಗೆ ಮೊಬೈಲಲ್ಲಿ ಅಷ್ಟು ಗೊತ್ತಾಗಲ್ಲ, ದೊಡ್ಡ ಕಾಲುವೆ ಇದು. ವರ್ಷದಲ್ಲಿ 9 ತಿಂಗಳು ನಿಮಗೆ ಕಾಲುವೆ ನೀರು ಬರುತ್ತೆ. ನೋಡಿ ನಿಮಗೆ 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಬಿಡ್ತು ಬರುತ್ತೆ. ನೋಡಿ ಅಲ್ಲಿಂದ ಬದುದಿಂದ ಹಿಡ್ದು ಅಲ್ಲಿವರೆಗೂ ಜಾಸ್ತಿ 100 ಅಡಿಗಿಂತ ಜಾಸ್ತಿ ಬರುತ್ತೆ. ಮತ್ತು ಊರು ಪಕ್ಕದ ಜಾಗ. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಕರೆಕ್ಟಾಗಿ 4 ಕಿಲೋಮೀಟ್ರ್ ಆಗೋದು ಈ ಜಾಗದಿಂದ. ಮತ್ತು ಮದ್ದೂರಿಗೆ ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮತ್ತು ನಿಮಗೆ ಈ ಕಾಲುವೆಗೆ ಇಲ್ಲೊಂದು ಪೈಪ್ ಹತ್ಕೊಂಡಿದ್ದಾರೆ. ಈ ಕಾಲುವೆ ನೀರು ಬಂದಾಗ ಇಲ್ಲಿ ಓಪನ್ ಮಾಡಿಕೊಂಡ್ರೆ ಫುಲ್ಲು ಈ ಜಾಗಕ್ಕೆ ನೀರಾಗುತ್ತೆ. ಇದು ಬಂದು ಪ್ಲೈನ್ ಲ್ಯಾಂಡ್ ಇದು. ಮತ್ತು ಕೆಂಪು ಭೂಮಿ ನೋಡಿ, ಕೆಂಪು ಭೂಮಿ ಇದು ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 100 ಅಡಿಗಿಂತ ಜಾಸ್ತಿ ಬರುತ್ತೆ ಈ 1 ಎಕರೆ 13 ಕುಂಟೆ ಜಾಗ. ನಿಮ್ಗೆ ಇದರಲ್ಲಿ 14 ಕುಂಟೆ ನಿಮಗೆ ಏಕರ ಬರುತ್ತೆ. ನಿಮ್ಗೆ ಎರಡೂ ಕಡೆ ರಸ್ತೆ ಸಿಗುತ್ತೆ. ಇದು ಈಸ್ಟು ಮತ್ತು ವೆಸ್ಟ್ ಕಡೆಗೂ ರೋಡ್ ಬರುತ್ತೆ. ನಿಮಗೆ ವೆಸ್ಟ್ ಕಡೆಯಿಂದ ಬಂದರೆ ನಿಮಗೆ ತುಮಕೂರು ಮದ್ದೂರು ರೋಡ್ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ ನಿಮಗೆ ಅದೇನಿದೆ ಮಿಷಿನ್ ಮನೆ, ಅದರಿಂದ ಹಿಂದೆ ಅಲ್ಲಿ ಬೆಳ್ಕೊಂಡಿದ್ಯಲ್ಲ ಅಲ್ಲಿವರೆಗೂ ಬರುತ್ತೆ ಈ ಜಾಗ. ನೋಡಿ ಊರು ಪಕ್ಕದಲ್ಲೇ ಇದೆ. ನೋಡಿ ನಿಮಗೆ ಅಲ್ಲಿಂದ ಹಿಡ್ದು ಫುಲ್ಲು 100 ಅಡಿಗಿಂತ ಜಾಸ್ತಿ ಬರುತ್ತೆ ರೋಡ್ ಬಿಟ್ಟು. ಹಿಂಗೆ ಮಂದಿ ಫುಲ್ಲು ಇದೇನು ಉತ್ತಿದೆ ಇಲ್ಲಿ ಸ್ವಲ್ಪ ಜಾಗ ದೊಡ್ಡ ಜಾಸ್ತಿ ಆಗ್ಲಿಕ್ಕೆ ಇಲ್ಲಿ 150 ಅಡಿಗಿಂತ ಜಾಸ್ತಿ ಬರುತ್ತೆ. 200 ಅಡಿ ಬರುತ್ತೆ. ಅಲ್ಲಿ ಒಂದು 120 ಅಡಿ ರೋಡ್ ಫೇಸ್ ಬರುತ್ತೆ, ಈಸ್ಟ್ ಫೇಸಿಂಗು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ನೋಡಿ ವಿಲೇಜ್ ಕೂಡ ಇಲ್ಲೇ ಹತ್ರ. ನಿಮಗೆ ನೋಡಿ ದೊಡ್ಡ ಕಾಲುವೆ ಅದು, ತುಂಬಾ ದೊಡ್ಡ ಕಾಲುವೆ. ವರ್ಷದಲ್ಲಿ 9 ತಿಂಗಳು ನಿಮಗೆ ನೀರಿರುತ್ತೆ. ಇನ್ನು 3 ತಿಂಗಳು ಮಾತ್ರ ಇರೋಲ್ಲ. ನೀವು ಅದರಲ್ಲೂ ಕೂಡ ಒಂದು ಬೋರ್ ಹಾಕೋ ಅವಶ್ಯಕತೆ ಬರೋಲ್ಲ. ಬೋರ್ ಹಾಕೊಂಡ್ರೆ ಒಳ್ಳೆ ನೀರು ಸಿಗುತ್ತೆ. ಇಲ್ಲೆಲ್ಲ ನೀರೇ ಫೇಲ್ ಆಗೋಲ್ಲ. ಊರು ಪಕ್ಕದೇ ಜಾಗ ಇದು, ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ಕೆಂಪು ಮಣ್ಣಿದು 14 ಕುಂಟೆ ನಿಮಗೆ ಏಕರ ಬರುತ್ತೆ ಈ ಜಾಗದಲ್ಲಿ. ಮತ್ತು ನಿಮಗೆ ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ ಹಿಡಿರೋವಂಥ ಜಾಗ. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 4 ಕಿಲೋಮೀಟ್ರು, ಮದ್ದೂರು ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 69ರಿಂದ 70 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದ್ರ ಬೆಲೆ ಬಂದು ಫರ್ ಗುಂಟೆ 2.5 ಲಕ್ಷ ಅಂತ ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಪಿತ್ರಾರ್ಜಿತ ಪ್ರಾಪರ್ಟಿ ಇದು. ನೀವಿಲ್ಲಿ ಆರಾಮಾಗಿ ಏನು ಬೇಕಾದ್ರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಬಾಳೆ, ಅಡಿಕೆ, ಮಾವು ಏನು ಬೇಕಾದ್ರೂ ಇಲ್ಲಿ ನೀವು ಬೆಳೆನ ಬೆಳಿಬೋದು. ಜಾಗ ಮತ್ತು ತುಂಬಾ ಚೆನ್ನಾಗಿದೆ. ಈ 1 ಎಕರೆ 13 ಕುಂಟೆ ಪ್ಲಸ್ 14 ಕುಂಟೆ ಏಕರ ಈ ಜಾಗ ತೊಗೊಂಡ್ರೆ ಪಕ್ಕದಲ್ಲಿ ನಿಮಗೆ ನೋಡಿ ಈ ಒಂದು ಪೀಸ್ ಮುಂದಿನಿಂದ ಸಿಕ್ಕಿದ್ರೆ ನಿಮಗೆ ದೊಡ್ಡ ಒಂದು 2 ಎಕರೆ 2.5 ಎಕರೆ ದೊಡ್ಡ ಬೌಂಡ್ರಿ ಆಗುತ್ತೆ ಈ ಜಾಗದಲ್ಲಿ ನಿಮಗೆ. ನೋಡಿ ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 200 ಅಡಿ ಹತ್ರ ಬರುತ್ತೆ. ನೋಡಿ ಈಗ ಹೋದ್ರೆ ಸೀದಾ ಆ ಗಾಡಿ ನಿಂತಿದೆಯಲ್ಲ ಅಲ್ಲಿವರೆಗೂ ನಿಮಗೆ ಬರುತ್ತೆ ಈ ಜಾಗ. ಇದನ್ನು ಬೇಕಾದ್ರೆ ಯಾರಾದರೂ ಇಬ್ಬರು ಪಾರ್ಟ್ನರ್ಶಿಪ್ ಎಲ್ಲ ಬೇಕಾದ್ರೂ ತೊಗೋಬೋದು ಈ ಜಾಗನ. ಊರು ನೋಡಿ ಇಷ್ಟೇ ಹತ್ರ, ಒಂದು 250 ಅಡಿ ಅಷ್ಟೇ ಇರೋದು ಊರು. ಯಾರೆಲ್ಲ 1 ಎಕರೆ 1.25 ಎಕರೆ 1.5 ಎಕರೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ 1.25 ಎಕರೆ RTC 14 ಕುಂಟೆ ಖರಾಬಿದೆ ಏಕರಾಬು. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ವಿದ್ಯುತ್ ಕಂಬ ಎಲ್ಲ ಇದೆ. ನಿಮ್ಮ ವಿಲೇಜು ಅಷ್ಟೇ, ಬರೀ ಇನ್ನೊಂದು 250 ಅಡಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಜಾಗ ಇದು. ಮತ್ತು ನಿಮಗೆ ಬಸ್ ಬರೋವಂಥ ಜಾಗ. ಈ ಊರಿಗೆ ಬಸ್ಸೇ ಬರುತ್ತೆ. ಆರಾಮಾಗಿ ನೀವು ಮದ್ದೂರಿಂದನೇ ಈ ಊರಿಗೆ ಬಂದು ಬಸ್ಸಲ್ಲಿ ಬಂದು ವಾಕ್ ಮಾಡ್ಕೊಂಡು ಬರ್ಬೋದು. 250 ಅಡಿ ಅಷ್ಟೇ. ನೋಡಿ ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಬರುತ್ತೆ. ನೋಡಿ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿದೆ. ಅಲ್ಲೊಂಚೂರು ಮಾತ್ರ ಹಿಂಗೆ ಕಟ್ಟಾಗಿದೆ, ಮಿಕ್ಕಿದೆಲ್ಲ ನಿಮಗೆ ಬಾಕ್ಸ್ ಶೇಪಲ್ಲಿ ಇದೆ ಈ ಜಾಗ.
ಇದು ಈಸ್ಟು ಅಥವಾ ನಾರ್ತ್ ಎರಡೂ ಕಡೆ ನಿಮಗೆ ಇದು ಫೇಸಿಂಗ್ ಇರುವಂಥದ್ದು ಜಾಗ. ನೋಡಿ, ಈ ಬದದಿಂದ ಹಿಡ್ದು ಆ ಬದದವರೆಗೂ ಬರುತ್ತೆ, ಮತ್ತು ಮುಂದೆ ಅಲ್ಲಿವರೆಗೂ ಬರುತ್ತೆ, ಬೈಕ್ ನಿಂತಿರೋವರೆಗೂ ಬರುತ್ತೆ. ವಿಲೇಜ್ ನೋಡಿ ತುಂಬಾ ಹತ್ತಿರದಲ್ಲಿದೆ.